ಬೆಂಗಳೂರಿನಲ್ಲಿ ಮನೆಗಾಗಿ ಅರ್ಜಿ ಹಾಕಿ ದುಡ್ಡು ಕೊಟ್ಟರೂ ಕೂಡ ಇನ್ನೂ ಮನೆಗಳು ಸಿಗ್ತಾ ಇಲ್ಲ. ಇದರಿಂದ ಆಕ್ರೋಶ ಭರಿತರಾದಂತಹ ಫಲಾನುಭವಿಗಳು ಕಾವೇರಿ ಭವನದಲ್ಲಿರುವಂತಹ ರಾಜೀವ್ ಗಾಂಧಿ ವಸತಿ ಯೋಜನೆಯ ಕಚೇರಿಯ ಮುಂದೆ ಪ್ರತಿಭಟನೆಗೆ ಇಳಿದಿದ್ದಾರೆ. ನಾವು ದುಡ್ಡು ಕೊಟ್ಟಿದ್ದೀವಿ, ಅರ್ಜಿ ಹಾಕಿದ್ದೀವಿ, ನಮ್ಮ ಮನೆಗೆ ಸಿಗ್ತಾ ಇಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ವಸತಿ ನಿಗಮದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಮನೆಗಾಗಿ ಅರ್ಜಿ ಹಾಕಿದಂತ ಸುಮಾರು 250ಕ್ಕೂ ಹೆಚ್ಚು ಜನರಿಗೆ ಇನ್ನೂ ಕೂಡ ನಿವೇಶನಗಳು ದೊರೆತಿಲ್ಲ ಅಂತ ಹೇಳಿ ಈ ಹಿಂದೆ ಅಂತ ಹೇಳಿದ್ರೆ ಜನವರಿ 1ನೇ ತಾರೀಕು ಜನ ಬಂದು ರಾಜೀವ್ ಗಾಂಧಿ ನಿಗಮದ ಎಂಡಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು. ಸುಮಾರು ಬೆಳಗ್ಗೆ ಬಂದವರು ರಾತ್ರಿ 9 ಗಂಟೆಯವರೆಗೂ ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು. ಆದ್ರೆ ಅದಾದ ಬಳಿಕ ರಾಜೀವ್ ಗಾಂಧಿ ನಿಗಮದ ಎಂಡಿ ಏನಿದ್ದಾರೆ ಅವರು 12ನೇ ತಾರೀಕು ಬಂದು ನಮಗೆ ಒಂದಿಷ್ಟು ನಿಮ್ಮ ನಿವೇಶನಗಳ ಪಟ್ಟಿಯನ್ನ ಕೊಡ್ತೀವಿ ಅನ್ನುವಂತಹ ಒಂದು ಮನವೊಲಿಸುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಜನವರಿ 12ನೇ ತಾರೀಕು ಬಂದ್ರೂ ಕೂಡ ಯಾವುದೇ ರೀತಿಯ ಒಂದು ಅವರಿಗೆ ಉತ್ತರ ಸಿಗ್ತಾ ಇಲ್ಲ. ಈ ಮಧ್ಯೆ 12ನೇ ತಾರೀಕು ಬಂದ ಸಂದರ್ಭದಲ್ಲಿ ಇದೀಗ ಪೊಲೀಸರ ಮತ್ತೆ ನಿವಾಸಿಗಳ ನಡುವೆ, ಫಲಾನುಭವಿಗಳ ನಡುವೆ ಮಾತಿನ ಚಕಮಕಿ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಒಳಭಾಗಕ್ಕೂ ಬಿಡದೆ ಕೂಡ ಒಂದು ಕಡೆಯಲ್ಲಿ ಅವರನ್ನ ಹೊರಭಾಗದಲ್ಲೇ ಕೂರಿಸುವಂತಹ ಕೆಲಸ ಆಗ್ತಾ ಇರುವಂತದ್ದು. ಪೊಲೀಸರ ನಡುವೆ ಮತ್ತೆ ಫಲಾನುಭವಿಗಳ ನಡುವೆ ಒಂದು ಕಡೆಯಲ್ಲಿ ಮಾತಿನ ಚಕಮಕಿ ಶುರುವಾಗ್ತಾ ಇದೆ. ಪ್ರಮುಖವಾಗಿ ಅವರನ್ನ ಒಳಭಾಗಕ್ಕೆ ಕೂಡ ಬಿಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಿವಾಸಿಗಳು ಏನಿದ್ದಾರೆ, ಫಲಾನುಭವಿಗಳೇನಿದ್ದಾರೆ, ಕಚೇರಿಯ ಹೊರಭಾಗದಲ್ಲಿ ಕುಳಿತು ನಿಗಮದ ಎಂಡಿ ಏನಿದ್ದಾರೆ ಅವರು ಬಂದು ನಮಗೆ ಉತ್ತರವನ್ನ ನೀಡುವವರೆಗೂ ಈ ಸ್ಥಳದಿಂದ ಕದಲೋದಿಲ್ಲ ಅನ್ನುವಂತ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಜಿಬಿಎ ಕಮಿಷನರ್ ಬರಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇರುವಂತ ಒಂದಿಷ್ಟು ಸರ್, ನಾವ್ ಇವತ್ತು ಜಿಬಿಎ ಕಮಿಷನರ್ ಬರಬೇಕು, ಇಲ್ಲ ಅಂತಂದ್ರೆ ವಸತಿ ಸಚಿವರು ಬರಬೇಕು, ಬಂದು ನಮಗೆ ಆನ್ಸರ್ ಕೊಟ್ಟು ನಮಗೆ ಕೀ ಕೊಡೋವರೆಗೂ ಕೂಡ ಇವತ್ತು ಕದಲಲ್ಲ. ಇವರು ಬರೀ ನಾಟಕ ಆಡ್ಕೊಂಡು ಡಂಬಾಚಾರ ಬಿಟ್ಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೇಳ್ತಾರೆ. ಹಗರಣ ಆಗಿದೆ ಅಂತ ನೆನ್ನೆ ಪತ್ರಿಕೆ ಮಾಧ್ಯಮಗಳೆಲ್ಲ ಬಂದಿದೆ. ಇವ್ರು ಏನ್ ಹಗರಣ ಮಾಡಿದ್ದಾರೆ, ಒಂದೊಂದು ಮನೆಗೆ 70,000 ರೂಪಾಯಿ ದುಡ್ಡು ತಗೊಂಡಾರೆ ಅಂತ ಹೇಳಿ ಆರೋಪ ಇದೆ. ಅವ್ರು ಯಾರು ತಗೊಂಡಾರೆ ಬಂದ್ಬಿಡ್ಬೇಕು, ನೆನ್ನೆ ಹೇಳ್ತಾ ಇದ್ದಾರೆ, ಮಾಧ್ಯಮಗಳೆಲ್ಲ ಬಂದಿದೆ. ಒಬ್ಬ ಎಸಿ ಅಟ್ಲೀಸ್ಟ್ ಅವ್ರು ಯಾರೋ ವಿಕಾಸ್ ಶಿರೋಳ್ಕರ್ ಅಂತ ಮನುಷ್ಯ 10 ಸತಿ ತಿರುಗಿದೀವಿ, ಅಟ್ಲೀಸ್ಟ್ ಹಿಂಗ್ ತಿರುಗಿ ನೋಡಲ್ಲ ಸರ್ ನಮ್ಮನ್ನ ಮನುಷ್ಯ. IAS ಆಫೀಸರ್ ಅಂತ ಯಾರು ಸಂಬಳದಿಂದ ಜೀವನ ಮಾಡ್ತಿದ್ದಾರೆ, ನಮ್ ಕೂಡ ಟ್ಯಾಕ್ಸ್ ಇಂದ ಈಗ ಸಂಬಳ ಕೊಡ್ತಾ ಇರೋದು ಆ ಮನುಷ್ಯ. ಏನ್ ಎಂತ ಉದ್ದಟತನದ ಆನ್ಸರ್ ಮಾಡ್ತಾರೆ ಗೊತ್ತಾ ಸರ್ ನಮ್ಮನ್ನ ಫಲಾನುಭವಿಗಳು ಅಂದ್ರೆ ತೃಕ್ಷಣ ಕಾಣ್ತಾನೆ. ಆ ಮನುಷ್ಯಗೆ ಬುದ್ಧಿ ಇಲ್ವಾ? 10 ತಿಂಗಳಾಯ್ತು ಆ ಮನುಷ್ಯ ಏನೇನ್ ಮಾಡಿ ಅಂತ ಎಲ್ಲದೂ ಇದೆ. ಈ ಎಪಿಸೋಡ್ ಮುಖಾಂತರ ಬಿಚ್ಚಿಡ್ತೀವಿ, ನಮಗೆ ಗೊತ್ತಿದೆ ಅವ್ರದ್ದು. ನಿಮಗೆ ಇವತ್ತು ಬರೋಕೆ ಹೇಳಿದ್ರು, ಇವತ್ತು ನಿಮ್ಗೆ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ರು ಸರ್. MD ಅವರು RGSL MD ಅವರು ರಾಜೀವ್ ಗಾಂಧಿ ಅವರು ಏನಂತ ಹೇಳಿದ್ರು, ನಮ್ಗೆ 1 ವಾರ ಟೈಮ್ ಕೊಡಿ ಅಂತ ಹೇಳಿದ್ರು. ನಾವು 1 ವಾರ ಅಲ್ಲ ಸರ್, 12ನೇ ತಾರೀಕು ಬರ್ತೀವಿ ಸರ್. 12 ನಾನೇ ಖುದ್ದಾಗಿ ಹೋಗ್ಬಿಟ್ಟು ಒಂದೊಂದು ವಾರ್ಡ್ ಒಂದೊಂದು ಇದಕ್ಕೆ ಹೋಗ್ಬಿಟ್ಟು ನಾನೇ ಲಿಸ್ಟ್ ತಗೊಂಡ್ಬಂದಿ ನಿಮ್ಗೆ 12ನೇ ತಾರೀಕು ಗುಡ್ ನ್ಯೂಸ್ ಕೊಡ್ತೀನಿ. ಅಂತವರೆಗೂ ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, 12ನೇ ತಾರೀಕು ನೀವು ನಮ್ಮ ಹತ್ರ ಬನ್ನಿ ಅಂತ ಹೇಳಿದ್ರು. ಇವಾಗ ಬಂದ್ ನೋಡಿದ್ರೆ ಇಲ್ಲಿ ನೋಡಿದ್ರೆ ಪೊಲೀಸರನ್ನ ಅಡ್ಡಗಟ್ಟಿ ನಮ್ಮನ್ನ ಹೊರಗಡೆ ಹಾಕಿದ್ದಾರೆ. ನಾವ್ ಏನು ನಮ್ಮ ಏನ್ ಬೇರೆ ನಾವು ಹೋರಾಟ ಮಾಡ್ತಿರೋದು, ನಮ್ಮ ದುಡ್ಡು ಕೊಟ್ಟಿದೀವಿ, ನಮ್ಮ ಮನೆ ಕೇಳ್ತಾ ಇದೀವಿ, ನಾವೆಲ್ಲ ಅಮೌಂಟ್ ಎಲ್ಲ ಕಟ್ಟಿದೀವಿ, ಸಾಲ ಸೋಲ ಮಾಡಿ ಕಟ್ಟಿದೀವಿ. ಅದನ್ನ ನಮ್ಗೆ ಕೊಡಕ್ಕೇನ್ ಸರ್ ಇವ್ರು ಕಷ್ಟ ಆಗಿದೆ? ಆ GBI ಹೋದ್ರೆ ಅವರು ರಾಜೀವ್ ಗಾಂಧಿಗೆ ಹೋಗಂತಾರೆ, ರಾಜೀವ್ ಗಾಂಧಿಗೆ ಹೋದ್ರೆ BBI ಹತ್ರ ನಾವ್ ಯಾರ ಹತ್ರ ಹೋಗ್ಬೇಕು ಸರ್? ನಾವು ಎಲ್ಲಿ ಹೋಗಿ ಏನ್ ಮಾಡ್ಬೇಕು? ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತದ್ದು ಪ್ರಮುಖವಾಗಿ ನಾವು ದುಡ್ಡನ್ನ ಕಟ್ಟಿದ್ದೇವೆ, ನಾವು 1ನೇ ತಾರೀಕು ಬಂದಾಗ 12ನೇ ತಾರೀಕು ಬನ್ನಿ, ನಮ್ಗೆ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳಿ MD ಹೇಳಿದ್ರು. ನಾನೇ ಓಡಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇದೀಗ 12ನೇ ತಾರೀಕು ಬಂದ್ರೆ ನಮ್ಮನ್ನ ಒಳಗೆ ಕೂಡ ಬಿಡ್ತಾ ಇಲ್ಲ, ನಮ್ಮನ್ನ ಹೊರಭಾಗದಲ್ಲೇ ಕೂರಿಸಿದ್ದಾರೆ. ಪೊಲೀಸರನ್ನ ಕರ್ಕೊಂಡು ಬಂದು ಪ್ರತಿಭಟನೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಅದರ ಜೊತೆಗೆ ವಸತಿ ಸಚಿವರಾಗಿರಬಹುದು, ಮತ್ತೆ ನಿಗಮದ MD ಆಗಿರಬಹುದು, GBA ಕಮಿಷನರ್ ಆಗಿರಬಹುದು, ಸ್ಥಳಕ್ಕೆ ಬರೋವರೆಗೂ ಕೂಡ ಹಗಲಾಗ್ಲಿ ರಾತ್ರಿ ಆಗ್ಲಿ ಮಳೆ ಆಗ್ಲಿ ಚಳಿ ಆಗ್ಲಿ ನಾವಿಲ್ಲಿಂದ ಕದಲೋದಿಲ್ಲ ಅಂತ ಹೇಳಿ ಪಣ ತೊಟ್ಟು ಕುಳಿತಿರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಮನೆಗಾಗಿ ಅರ್ಜಿ ಹಾಕಿ ದುಡ್ಡು ಕೊಟ್ಟರೂ ಕೂಡ ಇನ್ನೂ ಮನೆಗಳು ಸಿಗ್ತಾ ಇಲ್ಲ. ಇದರಿಂದ ಆಕ್ರೋಶ ಭರಿತರಾದಂತಹ ಫಲಾನುಭವಿಗಳು ಕಾವೇರಿ ಭವನದಲ್ಲಿರುವಂತಹ ರಾಜೀವ್ ಗಾಂಧಿ ವಸತಿ ಯೋಜನೆಯ ಕಚೇರಿಯ ಮುಂದೆ ಪ್ರತಿಭಟನೆಗೆ ಇಳಿದಿದ್ದಾರೆ. ನಾವು ದುಡ್ಡು ಕೊಟ್ಟಿದ್ದೀವಿ, ಅರ್ಜಿ ಹಾಕಿದ್ದೀವಿ, ನಮ್ಮ ಮನೆಗೆ ಸಿಗ್ತಾ ಇಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ವಸತಿ ನಿಗಮದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ.
ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಮನೆಗಾಗಿ ಅರ್ಜಿ ಹಾಕಿದಂತ ಸುಮಾರು 250ಕ್ಕೂ ಹೆಚ್ಚು ಜನರಿಗೆ ಇನ್ನೂ ಕೂಡ ನಿವೇಶನಗಳು ದೊರೆತಿಲ್ಲ ಅಂತ ಹೇಳಿ ಈ ಹಿಂದೆ ಅಂತ ಹೇಳಿದ್ರೆ ಜನವರಿ 1ನೇ ತಾರೀಕು ಜನ ಬಂದು ರಾಜೀವ್ ಗಾಂಧಿ ನಿಗಮದ ಎಂಡಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು. ಸುಮಾರು ಬೆಳಗ್ಗೆ ಬಂದವರು ರಾತ್ರಿ 9 ಗಂಟೆಯವರೆಗೂ ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು. ಆದ್ರೆ ಅದಾದ ಬಳಿಕ ರಾಜೀವ್ ಗಾಂಧಿ ನಿಗಮದ ಎಂಡಿ ಏನಿದ್ದಾರೆ ಅವರು 12ನೇ ತಾರೀಕು ಬಂದು ನಮಗೆ ಒಂದಿಷ್ಟು ನಿಮ್ಮ ನಿವೇಶನಗಳ ಪಟ್ಟಿಯನ್ನ ಕೊಡ್ತೀವಿ ಅನ್ನುವಂತಹ ಒಂದು ಮನವೊಲಿಸುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಜನವರಿ 12ನೇ ತಾರೀಕು ಬಂದ್ರೂ ಕೂಡ ಯಾವುದೇ ರೀತಿಯ ಒಂದು ಅವರಿಗೆ ಉತ್ತರ ಸಿಗ್ತಾ ಇಲ್ಲ. ಈ ಮಧ್ಯೆ 12ನೇ ತಾರೀಕು ಬಂದ ಸಂದರ್ಭದಲ್ಲಿ ಇದೀಗ ಪೊಲೀಸರ ಮತ್ತೆ ನಿವಾಸಿಗಳ ನಡುವೆ ಫಲಾನುಭವಿಗಳ ನಡುವೆ ಮಾತಿನ ಚಕಮಕಿ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಒಳಭಾಗಕ್ಕೂ ಬಿಡದೆ ಕೂಡ ಒಂದು ಕಡೆಯಲ್ಲಿ ಅವರನ್ನ ಹೊರಭಾಗದಲ್ಲೇ ಕೂರಿಸುವಂತಹ ಕೆಲಸ ಆಗ್ತಾ ಇರುವಂತದ್ದು. ಪೊಲೀಸರ ನಡುವೆ ಮತ್ತೆ ಫಲಾನುಭವಿಗಳ ನಡುವೆ ಒಂದು ಕಡೆಯಲ್ಲಿ ಮಾತಿನ ಚಕಮಕಿ ಶುರುವಾಗ್ತಾ ಇದೆ. ಪ್ರಮುಖವಾಗಿ ಅವರನ್ನ ಒಳಭಾಗಕ್ಕೆ ಕೂಡ ಬಿಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಿವಾಸಿಗಳು ಏನಿದ್ದಾರೆ, ಫಲಾನುಭವಿಗಳೇನಿದ್ದಾರೆ, ಕಚೇರಿಯ ಹೊರಭಾಗದ ಕುಳಿತು ನಿಗಮದ ಎಂಡಿ ಏನಿದ್ದಾರೆ ಅವರು ಬಂದು ನಮಗೆ ಉತ್ತರವನ್ನ ನೀಡುವವರೆಗೂ ಈ ಸ್ಥಳದಿಂದ ಕದಲೋದಿಲ್ಲ ಅನ್ನುವಂತ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಜಿಬಿಎ ಕಮಿಷನರ್ ಬರಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇರುವಂತ ಒಂದಿಷ್ಟು ಸರ್, ನಾವ್ ಇವತ್ತು ಜಿಬಿಎ ಕಮಿಷನರ್ ಬರಬೇಕು, ಇಲ್ಲ ಅಂತಂದ್ರೆ ವಸತಿ ಸಚಿವರು ಬರಬೇಕು, ಬಂದು ನಮಗೆ ಆನ್ಸರ್ ಕೊಟ್ಟು ನಮಗೆ ಕೀ ಕೊಡೋವರೆಗೂ ಕೂಡ ಇವತ್ತು ಕದಲಲ್ಲ. ಇವರು ಬರೀ ನಾಟಕ ಆಡ್ಕೊಂಡು ಡಂಬಾಚಾರ ಬಿಟ್ಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೇಳ್ತಾರೆ. ಹಗರಣ ಆಗಿದೆ ಅಂತ ನೆನ್ನೆ ಪತ್ರಿಕೆ ಮಾಧ್ಯಮಗಳೆಲ್ಲ ಬಂದಿದೆ. ಇವ್ರು ಏನ್ ಹಗರಣ ಮಾಡಿದಾರೆ, ಒಂದೊಂದು ಮನೆಗೆ 70,000 ರೂಪಾಯಿ ದುಡ್ಡು ತಗೊಂಡಾರೆ ಅಂತ ಹೇಳಿ ಆರೋಪ ಇದೆ. ಅವ್ರು ಯಾರು ತಗೊಂಡಾರೆ ಬಂದ್ಬಿಡ್ಬೇಕು, ನೆನ್ನೆ ಹೇಳ್ತಾ ಇದ್ದಾರೆ, ಮಾಧ್ಯಮಗಳೆಲ್ಲ ಬಂದಿದೆ. ಒಬ್ಬ ಎಸಿ ಅಟ್ಲೀಸ್ಟ್ ಅವ್ರು ಯಾರೋ ವಿಕಾಸ್ ಶಿರ್ವಾಳ್ಕರ್ ಅಂತ ಮನುಷ್ಯ 10 ಸತಿ ತಿರುಗಿದೀವಿ, ಅಟ್ಲೀಸ್ಟ್ ಹಿಂಗ್ ತಿರುಗಿ ನೋಡಲ್ಲ ಸರ್ ನಮ್ಮನ್ನ ಮನುಷ್ಯ. IAS ಆಫೀಸರ್ ಅಂತ ಯಾರು ಸಂಬಳದಿಂದ ಜನ ಮಾಡ್ತಾರೆ, ನಮ್ ಕೂಡ ಟ್ಯಾಕ್ಸಿ ನಾವು ಈಗ ಸಂಬಳ ಕೊಡ್ತಾ ಇರೋದು. ಆ ಮನುಷ್ಯ ಏನ್ ಎಂತ ಉದ್ದಟತನದ ಆನ್ಸರ್ ಮಾಡ್ತಾರೆ ಗೊತ್ತಾ ಸರ್? ನಮ್ಮನ್ನ ಫಲಾನುಭವಿಗಳು ಅಂದ್ರೆ ತಕ್ಷಣ ಕಾಣ್ತಾನೆ. ಆ ಮನುಷ್ಯಗೆ ಬುದ್ಧಿ ಇಲ್ವಾ? 10 ತಿಂಗಳಾಯ್ತು ಆ ಮನುಷ್ಯ ಏನೇನ್ ಮಾಡಿ ಏನಂತ ಎಲ್ಲದೂ ಇದೆ. ಈ ಎಪಿಸೋಡ್ ಮುಖಾಂತರ ಬಿಚ್ಚಿಡ್ತೀವಿ, ನಮಗೆ ಗೊತ್ತಿದೆ ಅವ್ರದ್ದು. ನಿಮಗೆ ಇವತ್ತು ಬರೋಕೆ ಹೇಳಿದ್ರು, ಇವತ್ತು ನಿಮ್ಗೆ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ರು ಸರ್. MD ಅವರು RGSL MD ಅವರು ರಾಜೀವ್ ಗಾಂಧಿ ಅವರು ಏನಂತ ಹೇಳಿದ್ರು, ನಮ್ಗೆ 1 ವಾರ ಟೈಮ್ ಕೊಡಿ ಅಂತ ಹೇಳಿದ್ರು. ನಾವು 1 ವಾರ ಅಲ್ಲ ಸರ್, 12ನೇ ತಾರೀಕು ಬರ್ತೀವಿ ಸರ್. 12 ನಾನೇ ಖುದ್ದಾಗಿ ಹೋಗ್ಬಿಟ್ಟು ಒಂದೊಂದು ವಾರ್ಡ್ ಒಂದೊಂದು ಇದಕ್ಕೆ ಹೋಗ್ಬಿಟ್ಟು ನಾನೇ ಲಿಸ್ಟ್ ತಗೊಂಡ್ಬಂದು ನಿಮ್ಗೆ 12ನೇ ತಾರೀಕು ಗುಡ್ ನ್ಯೂಸ್ ಕೊಡ್ತೀನಿ. ಅಂತವರೆಗೂ ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, 12ನೇ ತಾರೀಕು ನೀವು ನಮ್ಮ ಹತ್ರ ಬನ್ನಿ ಅಂತ ಹೇಳಿದ್ರು. ಇವಾಗ ಬಂದ್ ನೋಡಿದ್ರೆ ಇಲ್ಲಿ ನೋಡಿದ್ರೆ ಪೊಲೀಸರನ್ನ ಅಡ್ಡಗಟ್ಟಿ ನಮ್ಮನ್ನ ಹೊರಗಡೆ ಹಾಕಿದ್ದಾರೆ. ನಾವ್ ಏನು ನಮ್ಮ ಏನ್ ಬೇರೆ ನಾವು ಹೋರಾಟ ಮಾಡ್ತಿರೋದು, ನಮ್ಮ ದುಡ್ಡು ಕೊಟ್ಟಿದೀವಿ, ನಮ್ಮ ಮನೆ ಕೇಳ್ತಾ ಇದೀವಿ, ನಾವೆಲ್ಲ ಅಮೌಂಟ್ ಎಲ್ಲ ಕಟ್ಟಿದೀವಿ, ಸಾಲ ಸೋಲ ಮಾಡಿ ಕಟ್ಟಿದೀವಿ. ಅದನ್ನ ನಮ್ಗೆ ಕೊಡಕ್ಕೇನ್ ಸರ್ ಇವ್ರು ಕಷ್ಟ ಆಗಿದೆ? ಆ GBI ಹೋದ್ರೆ ಅವರು ರಾಜೀವ್ ಗಾಂಧಿಗೆ ಹೋಗಂತಾರೆ, ರಾಜೀವ್ ಗಾಂಧಿಗೆ ಹೋದ್ರೆ BBI ಹತ್ರ ಹೋಗು. ನಾವ್ ಯಾರ ಹತ್ರ ಹೋಗ್ಬೇಕು ಸರ್? ನಾವು ಎಲ್ಲಿ ಹೋಗಿ ಏನ್ ಮಾಡ್ಬೇಕು? ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತದ್ದು ಪ್ರಮುಖವಾಗಿ ನಾವು ದುಡ್ಡನ್ನ ಕಟ್ಟಿದ್ದೇವೆ, ನಾವು 1ನೇ ತಾರೀಕು ಬಂದಾಗ 12ನೇ ತಾರೀಕು ಬನ್ನಿ ನಮ್ಗೆ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳಿ MD ಹೇಳಿದ್ರು. ನಾನೇ ಓಡಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇದೀಗ 12ನೇ ತಾರೀಕು ಬಂದ್ರೆ ನಮ್ಮನ್ನ ಒಳಗೆ ಕೂಡ ಬಿಡ್ತಾ ಇಲ್ಲ, ನಮ್ಮನ್ನ ಹೊರಭಾಗದಲ್ಲೇ ಕೂರಿಸಿದ್ದಾರೆ. ಪೊಲೀಸರನ್ನ ಕರ್ಕೊಂಡು ಬಂದು ಪ್ರತಿಭಟನೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಅದರ ಜೊತೆಗೆ ವಸತಿ ಸಚಿವರಾಗಿರ್ಬಹುದು, ಮತ್ತೆ ನಿಗಮದ MD ಆಗಿರ್ಬಹುದು, GBA ಕಮಿಷನರ್ ಆಗಿರ್ಬಹುದು, ಸ್ಥಳಕ್ಕೆ ಬರೋವರೆಗೂ ಕೂಡ ಹಗಲಾಗ್ಲಿ ರಾತ್ರಿ ಆಗ್ಲಿ ಮಳೆ ಆಗ್ಲಿ ಚಳಿ ಆಗ್ಲಿ ನಾವಿಲ್ಲಿಂದ ಕದಲೋದಿಲ್ಲ ಅಂತ ಹೇಳಿ ಪಣ ತೊಟ್ಟು ಕುಳಿತಿರುವಂತದ್ದು. ಕ್ಯಾಮ್ರಾ